ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರ್ಗೆ ಹೊಸೊಬ್ರು, ಸೊ ಇದು ನನ್ನ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಿರೋದು. ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ನೀವು ಆ್ಯಕ್ಚುಲಿ ಎಲ್ಲಿ ಅವರು? ಕೊಡಗು. ಕೊಡಗು. ನೀವು ಹೇಗೆ ಶಿವರಾತ್ರಿ ಹಬ್ಬವನ್ನು ಆಚರಿಸ್ತೀರಾ? ನಮ್ಮ ಕಡೆ ನಾವು ಕೊಡವರಲ್ವ, ನಾವು ಶಿವರಾತ್ರಿ ಹಬ್ಬ ಅಷ್ಟೇನು ಆಚರಿಸಲ್ಲ, ಸೊ ನನಗೆ ಗೊತ್ತಿಲ್ಲ. ಇದೇ ಫಸ್ಟ್ ನಾನು ಶಿವರಾತ್ರಿಗೆ ಅಂತ ಟೆಂಪಲ್ಗೆ ಇಲ್ಲಿ ಬಂದಿರೋದು. ಇಲ್ಲಾಂದರೆ ನಾವು ಕೊಡಗಲ್ಲಿ ಟೆಂಪಲ್ ಇರ್ತದಲ್ಲ, ಅಲ್ಲಿ ಹೋಗ್ತಿದ್ವಿ. ನೀವು ಆಚರಣೆ ಮಾಡ್ತೀರಾ? ಇಲ್ಲ, ಟೆಂಪಲ್ ಹೋಗಿ ಇವತ್ತು ಮಾಡ್ತೀರಾ? ಇವತ್ತು ಫ್ರೆಂಡ್ಸ್ ಮನೆಗೆ ಕರ್ಕೊಂಡು ಹೋದರೆ ಮಾಡ್ತೀನಿ, ಇಲ್ಲಾಂದರೆ ಇಷ್ಟೇ ಟೆಂಪಲ್ಗೆ ಬಂದು ಪೂಜೆ ಮಾಡಿಸಿ ಪ್ರಸಾದ ತಿಂದು. ಉಪವಾಸ ಇದ್ದೀರಾ? ಇಲ್ಲ, ಜಾಗರಣೆ ಏನಾದರೂ ಪ್ಲ್ಯಾನ್ ಮಾಡಿದ್ದೀನಿ, ನೋಡ್ಬೇಕು ಹೇಗಾಗುತ್ತೆ ಅಂತ. ಹೌದಾ? ನೀವು ಇಲ್ಲಿ ಏನು ಮಾಡ್ತಾ ಇರೋದು? ಓದ್ತಾ ಇದ್ದೀನಿ, ಏನು ಓದ್ತಾ ಇದ್ದೀರಾ? BA. ಸರ್ವರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಆ ಕಾಡುಮಲ್ಲೇಶ್ವರ ಬೆಂಗಳೂರಿನ ಜನತೆಗೆ ಒಳ್ಳೇದು ಮಾಡಲಿ. ನೀವು ಇಲ್ಲಿಂದ ಬಂದಿದ್ದೀರಾ? ನಾನು ಇಲ್ಲೇ ಮಲ್ಲೇಶ್ವರಂ. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ 10 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ದೇವಸ್ಥಾನ ಬಗ್ಗೆ ಹೇಳಿದಾಗ ದೇವಸ್ಥಾನ ತುಂಬ ಹಳೆಯ ಕಾಲದ ದೇವಸ್ಥಾನ ಇದು. ಇಲ್ಲಿ ಒಂದು ನಂಬಿಕೆ ಇದೆ, ಆ ಪರಮಾತ್ಮನ ನೋಡಿಕೊಂಡು ಏನಾದ್ರು ನಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಹರಿಸ್ಕೊಂಡು ಹೋದರೆ ಅದು ಕಂಪ್ಲೀಟ್ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಶಿವರಾತ್ರಿ ಹಬ್ಬ ಇವತ್ತು ನೀವು ಹೇಗೆ ಆಚರಣೆ ಮಾಡ್ತೀರಾ? ಉಪವಾಸ ಇರ್ತಾ ಇರುತ್ತೆ. ಹೌದು, ಜಾಗರಣೆ ಇರೋದಿಲ್ಲ. ನಾರ್ಮಲಾಗಿ ನಾನು ಡ್ಯೂಟಿಗೆ ಹೋಗಬೇಕಲ್ವ, ಅದಕ್ಕೆ ಉಪವಾಸ ಮಾಡ್ತೀವಿ ಅಷ್ಟೇ. ನಾಗೇಂದ್ರ ಶಾಸ್ತ್ರಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಶಿವರಾತ್ರಿ ಹಬ್ಬ ಇನ್ನೇನು ಜಾಗರಣೆ ಮಾಡೋದು. ಇಲ್ಲಿ ಆದಿಯೋಗಿ ಚಿತ್ರದುರ್ಗಕ್ಕೆ ಹೋಗೋಣ ಇದು ಚಿಕ್ಕಬಳ್ಳಾಪುರಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಅಷ್ಟೇ. ಇಲ್ಲಿ ಎಷ್ಟು ಟೈಮಿಂದ ಬರ್ತಿದ್ದೀರಿ? ಫಸ್ಟ್ ಟೈಮ್ ಬರ್ತಾರ. ನಾನು ನನ್ನ ಫ್ರೆಂಡ್ ಕರ್ಕೊಂಬಂದ, ಕ್ಯೂ ನೋಡೇ ಭಯ ಆಗೋಯ್ತು, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಜಾಗರಣೆ ಮಾಡ್ತೀರಾ ಹಾಗಾದ್ರೆ? ಮಾಡೋಣ ಅಂತ. ಉಪವಾಸ ಇದ್ದೀರಾ? ಉಪವಾಸ ಇದ್ದೀನಿ ಸದ್ಯಕ್ಕೆ, ಫ್ಯೂಚರಲ್ಲಿ ಏನಾಗೋದು ಗೊತ್ತಿಲ್ಲ. ನಾನು ಕೇರಳದಿಂದ, ಆದರೆ ಇಲ್ಲೇ ಹುಟ್ಟು ಬೆಳೆದಿರೋರು. ಕನ್ನಡ ಬರುತ್ತೆ. ಇವತ್ತು ಶಿವರಾತ್ರಿ ಹಬ್ಬ ನೀವು ಆಚರಿಸ್ತಾ ಇದ್ದೀರಾ? ಹೌದು, ಇವಾಗ ಬೆಳಗ್ಗೆ 8 ಗಂಟೆಗೆ ಬಂದಿರೋದು ದೇವಸ್ಥಾನಕ್ಕೆ. ಇಲ್ಲ, ನಮ್ಮ JP ಪಾರ್ಕಲ್ಲಿ ದೊಡ್ಡ ಹಬ್ಬ ಇರುತ್ತೆ, ಮತಿಕೆರೆ ಸೈಡು. ಅಲ್ಲಿ ಆಮೇಲೆ ಯಶವಂತಪುರ ಸರ್ಕಲು 3-4 ದೇವಸ್ಥಾನ ಹೋಗ್ತೀನಿ ಅಷ್ಟೇ. ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತೀರಾ? ಇಲ್ಲಪ್ಪ, ಇಲ್ಲ ಮಲ್ಲೇಶ್ವರಂ ಅಲ್ಲಿ ಅಪ್ಪ ಎಲ್ಲ ಓದಿರೋದು ಇಲ್ಲೇ BP ಇಂಡಿಯನು. ನಾನು ಹುಟ್ಟು ಬೆಳೆದಿರೋದು ಯಶವಂತಪುರಲ್ಲಿ. ಬರ್ತಾ ಇರುತ್ತೆ. ನಿಮಗೆ ದೇವಸ್ಥಾನದ ಬಗ್ಗೆ ಏನು ಗೊತ್ತು? ಈ ವಿಷಯ ನಾವು ನಮ್ಮ ನಂದಿ ದೇವಸ್ಥಾನ, ದಕ್ಷಿಣ ನಂದಿ 400 ವರ್ಷದಿಂದ ಇರೋ ದೇವಸ್ಥಾನ ಅಲ್ವಾ. ಅಲ್ಲಿ ಇವತ್ತು ತುಂಬ ರಶ್ ಇದೆ. ನಾರ್ಮಲ್ ಡೇಸಲ್ಲಿ ನಾವು ಒಮ್ಮೆ ಬಂದು ಸ್ವಲ್ಪ ಪೀಸ್ಫುಲ್ಲಾಗಿ ಇರೋಕ್ಕೆ ಬೆಸ್ಟ್ ಜಾಗ ಇದೆ. ಲೈಕ್ ಡಿವೋಷನ್ ಇಂದ ಬರಬೇಕು, ಒಂದು ಟೈಮ್ ತೊಗೊಂಡು. ಇವತ್ತು ನೋಡಿ ಫುಲ್ ಕ್ಯೂ ಇದೆ. ಒಂದು 2 hours. ನಾವು 7 ಗಂಟೆಗೆ ಬಂದಿರೋದು, ಇವಾಗ 2 hours ಆಯಿತು. ಪರವಾಗಿಲ್ಲ, ದೇವ್ರನ್ನ ನೋಡಿಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ ಅಷ್ಟೇ. ನೀವು ಜಾಗರಣೆ ಮಾಡ್ತೀರಾ? ಜಾಗರಣೆ ಉಪವಾಸ ಇಲ್ಲ, ಬೆಳಗ್ಗೆಯಿಂದ ದೇವಸ್ಥಾನ ಆದಮೇಲೆ ಪ್ರಸಾದ ತಿಂದಾಯಿತು. ಉಪವಾಸ ಹಂಗೇನಿಲ್ಲ. ಜಾಗರಣೆ ಮಾಡುವಂಥ ಭಜನೆ ಎಲ್ಲ ಮಾಡ್ತೀರಾ? ಭಜನೆ ನಾನು ಕುತ್ಕೊಳ್ತಾರೆ, ಆದರೆ ನನಗೆ ಅಷ್ಟೇಲ್ಲಿ ಮಾಡಲ್ಲ. ಇಲ್ಲ ಇವತ್ತೇನು ಹಂಗಿಲ್ಲ. Okay, so I came to this temple because of all the Google and YouTube reviews of the 1997 discovery. It was like really interesting. So me and my parents decided to come here on Shivratri, and there's too much positive vibrations. Like we can feel the wellness around. It's such a pleasure to be here. So you're from? Tamil Nadu. Tamil Nadu. Your name? Yeah, Kanisha. You guys have celebrate Shivratri. Yeah. How you celebrate it? So I was born on Shivratri, so it's like we have a very special connection towards Shivratri. So every Shivratri we make sure to go to a Shiva temple, and I think this is the best. Yeah.